ನಾನಿವತ್ತು ಸೀಮೆ ಬದನೆಕಾಯಿ ಬಜ್ಜಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಅಂದರೆ ಇದು ಒಂಥರ ತುಂಬ ಚೆನ್ನಾಗಿರುತ್ತೆ. ನಾನು ಇವತ್ತೇ ಫಸ್ಟ್ ಟೈಮ್ ಸೀಮೆ ಬದನೆಕಾಯಿಂದ ಬಜ್ಜಿನ ಮಾಡಿದ್ದು. ನಾನು ಮಾಮೂಲಿ ಹೀರೆಕಾಯಿ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ, ಮತ್ತು ಆಲೂಗೆಡ್ಡೆ ಬಜ್ಜಿ ಮತ್ತು ಬದನೆಕಾಯಿ ಬಜ್ಜಿನೂ ಮಾಡಿದ್ದೀನಿ. ಆದರೆ ಸೀಮೆ ಬದನೆಕಾಯಿ ಬಜ್ಜಿ ಅಂತೂ ಇವತ್ತೇ ಮಾಡ್ತಾ ಇರೋದು. ತುಂಬ ಸುಲಭವಾಗೂ ಇತ್ತು, ಜೊತೆ ಈಸಿನೂ ಇತ್ತು, ಅಂದರೆ ತುಂಬ ಚೆನ್ನಾಗೂ ಇತ್ತು. ಮಕ್ಕಳಂತೂ ಸಖತ್ ಇಷ್ಟಪಟ್ಟು ಕೂಡ ತಿಂದರು. ನಮ್ಮನೆಯಲ್ಲಂತೂ ಬಜ್ಜಿ ಅಂತೂ ತಿಂತಾ ಇರಲಿಲ್ಲ, ಅವರೂ ಕೂಡ ಮಕ್ಕಳನ್ನು ಇಷ್ಟಪಟ್ಟೆ ತಿಂತಾ ಇರಲಿಲ್ಲ. ಆದರೆ ಇದು ಸೀಮೆ ಬದನೆಕಾಯಿ ಬಜ್ಜಿನ ತಿಂದರು. ಯಾಕಂದರೆ ಅವ್ರು ಸೀಮೆ ಬದನೆಕಾಯಿ ಬಜ್ಜಿ ಅಂತ ಹೇಳಿದ್ರೆ ತಿಂತಾ ಇರಲಿಲ್ಲ. ಅಂದರೆ ಅವ್ರು ನೋಡಿದ್ದು ಏನಂತ ಅಂದರೆ ಮಕ್ಕಳಿಗೆ ಅಂದರೆ ಯಾವ್ಯಾವ ತರಕಾರಿ ಏನು ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಅವರು ಹಚ್ಚಿಟ್ಟಿದ್ದ ನೋಡಿದ್ರು, ಅದು ಮಾಮೂಲಿ ಅವ್ರು ಅಂದ್ಕೊಂಡಿದ್ದು ಸೌತೆಕಾಯಿ ಅಂತ ತಿಳ್ಕೊಂಡಿದ್ರು. ಹಾಗಾಗಿ ಅವರು ಕೂಡ ತಿಂದರು ಸೌತೆಕಾಯಿ ಬಜ್ಜಿನ ಅಂತ ಹೇಳಿ. ಅವ್ರಿಗೆ ಗೊತ್ತೇ ಆಗಲಿಲ್ಲ ಅವತ್ತು ಬೆಳಗ್ಗೆ ನಾವು ಹೇಳಿದ್ದು ಸೌತೆಕಾಯಿ ಬಜ್ಜಿ ಅಂತ. ಮಕ್ಕಳಿಗೆ ಗೊತ್ತಿರಲ್ಲ, ಯಾಕಂದರೆ ಒಂದೊಂದು ಥರ ಇರುತ್ತೆ. ಹಾಗಾಗಿ ನಾನು 2 ಸೀಮೆ ಬದನೆಕಾಯಿನ ತೊಗೊಂಡಿದ್ದೀನಿ. ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮಾಮೂಲಿನೇ ಸೀಮೆ ಬದನೆಕಾಯಿನೆಲ್ಲ ಸಿಪ್ಪೆ ಎಲ್ಲ ಫುಲ್ಲು ಎರ್ಕೋಬೇಕು. ಅಂದರೆ ಮೇಯ್ನ್ ಏನಪ್ಪ ಇದು ಅಂತಂದರೆ ಎಳೆ ಸೀಮೆ ಬದನೆಕಾಯಿನ ತೊಗೋಬೇಕಾಗುತ್ತೆ. ಎಳೆದು ತೊಗೊಂಡ್ರೆ ಮಧ್ಯ ಒಳಗಡೆ ಬೀಜ ಬರುತ್ತೆ, ಅದು ಮತ್ತೆ ಒಳಗಡೆ ಎಲ್ಲ ಗಟ್ಟಿ ಅನಿಸುತ್ತೆ. ಹಾಗೆಲ್ಲ ಏನೂ ಇರಲ್ಲ. ಈ ರೀತಿ ಎಳೆ ಸೀಮೆ ಬದನೆಕಾಯಿನ ತೊಗೊಂಡು ಮತ್ತು ಮೇಲ್ಗಡೆ ಹಸಿರು ಕಲರ್ ಗ್ರೀನ್ ಇರುತ್ತಲ್ಲ ಅದೆಲ್ಲ ಎರ್ಕೊಂಡು ತೆಗೆದ್ಬಿಟ್ಟು ಅದು ಸ್ವಲ್ಪ ಇದ್ರ ಥರ ಇರುತ್ತೆ, ಒಂಥರ ಜಿಡ್ಡು, ಒಂಥರ ಎಳೆ ಥರ ಅನಿಸುತ್ತೆ, ಲೋಳೆ ಥರ ಅನಿಸುತ್ತೆ, ಜಾರ್ತಾ ಇರುತ್ತೆ. ಅದೆಲ್ಲ ತೊಳ್ಕೊಬೇಕು ಒಂದು ನೀರಲ್ಲಿ ಹಾಕ್ಕೊಂಡು. ತೊಳ್ಕೊಳೋದಕ್ಕೆ ಅಂತೇಳಿ ಒಂದು ಕುಡಿಯೋ ನೀರನ್ನ ತೊಗೊಂಡಿದ್ದೀನಿ. ನೋಡಿ, ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಬಜ್ಜಿಗೆ ಹಿಟ್ಟು ಕಲಸೋದನ್ನೆಲ್ಲ ತೋರಿಸ್ತೀನಿ ಯಾವ ರೀತಿ ಅಂತೇಳಿ. ನೋಡಿ, ತೊಳ್ಕೊಂಡು ತೊಗೊಂಡಿದ್ದೀನಿ ಈ ರೀತಿಯಾಗಿ. ಅದಾದಮೇಲೆ ನಾವು ಫಸ್ಟ್ ಹಚ್ಕೊಂಡ್ಬಿಡ್ತೀನಿ ರೀ. ನೀವು ಹಚ್ಚೋವಾಗ ಏನಿಲ್ಲ ಅಂದರೂ ರೌಂಡ್ ಆದರೂ ಹಚ್ಕೋಬೋದು, ಇಲ್ಲ ನೀವು ಉದ್ದ ಶೇಪಲ್ಲೂ ಕೂಡ ತೆಳುವಾಗಿ ನೋಡ್ಕೊಂಡು ಹಚ್ಕೊಳ್ಬೋದು. ನಾನು ಈ ರೀತಿಯಾಗಿ ರೌಂಡ್ ಶೇಪೇ ಹಚ್ಕೊಂಡಿದ್ದೀನಿ. ನೀವು ಬೇಕಿದ್ರೂ ಉದ್ದನೂ ಹಚ್ಕೊಳ್ಬೋದು, ಇನ್ನು ತೆಳುವು ಇದರಲ್ಲಿ ಹಚ್ಕೋಬೋದು. ಮಧ್ಯ ಅಕಸ್ಮಾತ್ ಬೀಜ ಇತ್ತು ಅಂತ ಅನ್ಸಿದ್ರೆ ನೀವು ಉದ್ದನೇ ಮಾಡ್ಕೊಳ್ಬೋದು. ನೋಡಿ, ನಾನು ಫುಲ್ ಎಳೆದು ತೊಗೊಂಡಿದ್ದೀನಿ, ಹಂಗಾಗಿ ನಾನು ರೌಂಡೇ ಹಚ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು ಮಾತ್ರ. ಈಸಿನೂ ಮಾಡೋದಂತೂ ತುಂಬ ಅಂದರೆ ತುಂಬ ಈಸಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟೂ ಕೂಡ. ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತೀರಾ, ಕೊನೆಯವರೆಗೂ ವಿಡಿಯೋ ನೋಡಿ. ಜೊತೆಗೆ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಒತ್ತೋದನ್ನು ಮರಿಬೇಡಿ. ನೋಡಿ, ಇವಾಗ ನಾನು ಎಲ್ಲ ಹಚ್ಬಿಟ್ಟು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ. ನೋಡ್ತಾ ಇದ್ರಲ್ಲ, ಎಲ್ಲ ಫುಲ್ಲು ಮೀಡಿಯಮ್ ಸೈಜಲ್ಲಿ ತೆಳುವು ನೋಡ್ಕೊಂಡು ಹಚ್ಕೊಳ್ಬೇಕು, ಮೀಡಿಯಮ್ ಆಗಿರಬೇಕು. ತೀರಾ ದಪ್ಪ ಮತ್ತು ತೀರಾ ತೆಳುವೂ ಕೂಡ ಮಾಡ್ಕೋಬಾರ್ದು, ಹಚ್ಚೋದು ಮಾತ್ರ ಮೀಡಿಯಮಿಗೆ ಹಚ್ಕೊಂಡು ಎತ್ತಿಟ್ಕೊಂಡು ಅದಾದಮೇಲೆ ನಾನು ಹಿಟ್ಟನ್ನೆಲ್ಲ ಕಲಿಸ್ಕೊತೀನಿ. ನೋಡ್ತಾ ಇದ್ದೀರಲ್ಲ, ಮಧ್ಯ ಬೀಜ ಆ ಥರ ಎಲ್ಲ ಏನಿಲ್ಲ, ಸುಮ್ಮನೆ ಸ್ವಲ್ಪ ಆ ಥರ ಬರುತ್ತೆ, ಹಂಗಿದೆ ಅಷ್ಟೇ, ಅದೇನಾಗಲ್ಲ, ಹಂಗೆ ಮಾಡ್ಕೊಳ್ಬೋದು. ನಾನಿವಾಗ ಬಜ್ಜಿಗೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಕಡಲೆ ಹಿಟ್ಟು ಬರುತ್ತಲ್ಲ, ನಾನು ತೊಗೊಂಡಿದ್ದು ಭಾಗ್ಯಲಕ್ಷ್ಮಿ ಇದು ಬರುತ್ತೆ, ಅದನ್ನು ತೊಗೊಂಡಿದ್ದೀನಿ. ಅದನ್ನೇ ಹಾಕ್ಕೊಂಡು ಮತ್ತು ಒಂದು ಬೌಲ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ನಿಮಗೂ ಎಷ್ಟು ಉಪ್ಪು ಜಾಸ್ತಿನೋ ಕಡಿಮೆನೋ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ನಾನು ಮೀಡಿಯಮ್ ಆಗಿ ಇದೆ, ಕರೆಕ್ಟಾಗಿದೆ, ಎಕ್ಸ್ಟ್ರಾ ಏನು ಹಾಕಂಗೇನಿಲ್ಲ, ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಜಾಸ್ತಿನೂ ಆಗಲಿಲ್ಲ, ಕಡಿಮೆನೂ ಆಗಲಿಲ್ಲ, ಮೀಡಿಯಮ್ ಆಗಿತ್ತು. ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ್ಮೇಲೆ ಅರಿಶಿನ ಪುಡಿನ ಹಾಕ್ಕೋಬೇಕು. ಅರಿಶಿನ ಪುಡಿ ಸ್ವಲ್ಪ ಕಲರ್ಗೋಸ್ಕರ ಅಷ್ಟೇ, ಕಲರ್ಗೋಸ್ಕರ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮಾಮೂಲಿ ಅಚ್ಕಾರದ ಪುಡಿ ಎಲ್ಲ ಹಾಕ್ಕೊಳ್ತೀನಿ. ಅಡುಗೆ ಸೋಡಾ, ಅಚ್ಕಾರದ ಪುಡಿ ನೋಡ್ಕೊಂಡು ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕಾಗುತ್ತೆ, ಸ್ವಲ್ಪ ಸ್ವೀಟ್ ಅನಿಸುತ್ತಲ್ಲ ಸೀಮೆ ಬದನೆಕಾಯಿ, ಹಾಗಾಗಿ ಅಡುಗೆ ಸೋಡಾ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ, ಯಾಕಂದರೆ ಸ್ವಲ್ಪ ಬಜ್ಜಿಗೆ ಅಂತ ಅಂದರೆ ಅದು ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ. ಹಂಗಾಗಿ ಅಡುಗೆ ಸೋಡಾ ಬಳಸೋದು ಇದು ಅಲ್ಲ ಅಂತ ಅನಿಸುತ್ತೆ, ಆದ್ರೂ ಕೂಡ ಈ ಬಜ್ಜಿಗೆ ಅಂತ ಹಾಕ್ಕೊಂಡ್ಲೇಬೇಕು. ನೋಡಿ, ನಾನು ಇವಾಗ ಅಚ್ಕಾರದ ಪುಡಿ ಸ್ವಲ್ಪ ಜಾಸ್ತಿ, 1 ಸ್ಪೂನಷ್ಟೇ ಹಾಕ್ಕೊಂಡಿದ್ದೀನಿ, ಖಾರವಾಗಿರಬೇಕು ಅಂತ ಹೇಳಿ. ಬಜ್ಜಿ ಖಾರವಾಗಿದ್ರೂ ಚೆನ್ನಾಗಿರುತ್ತೆ. ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಟೇಸ್ಟಿಗೆ ಅಂತ ಹೇಳಿ. ಒಂದು ಕಾಲು ಟೀ ಸ್ಪೂನಷ್ಟು, ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದೇ ಮತ್ತೆ ಒಂದು ಅರ್ಧ ಸ್ಪೂನಷ್ಟು ಅಜ್ವೈನ್ ಬರುತ್ತಲ್ಲ, ಮಾಮೂಲಿ ಓವಿನ ಕಾಳನ್ನ ಮತ್ತು ಹಿಂಗೆ ಕೈಯಲ್ಲಿ ಹಿಂಗೆ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಫುಲ್ ಘಮ ಘಮ ಅಂತ ಇರುತ್ತೆ, ಬಜ್ಜಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಇದಕ್ಕೆ ಇವಾಗ ನಾನು ಸ್ವಲ್ಪ ಫ್ಲೇವರ್ಗೆ ಅಂತ ಹೇಳಿ ಏನಪ್ಪ ಅಂದರೆ ಕರ್ಬೇವಿನ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮಣ್ಣು ಥರ ಎಲ್ಲ ಇರುತ್ತೆ ಕರ್ಬೇವಿನ ಎಲೆ ಮೇಲೆಲ್ಲ, ಹಂಗಾಗಿ ನಾನು
ಕಟ್ ಮಾಡಿ ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಇವಾಗ್ಲೇನು ಸ್ವಲ್ಪ ಇದಕ್ಕೆ ಏನಪ್ಪಾ ಅಂದ್ರೆ 1-2 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕೊಳ್ಳಿ. ನಾನು ಆಮೇಲೆ ಲಾಸ್ಟ್ಗೆ ಹಾಕೊಳ್ತೀನಿ, ಹಾಕೋದು ಬೇಡ ಅನ್ಕೊಂಡಿದ್ದೆ, ಲಾಸ್ಟ್ಗೆ ಅನ್ನಿಸ್ತು. ಕಡಲೆ ಅಕ್ಕಿ ಹಿಟ್ಟು ಸ್ವಲ್ಪ 1-2 ಸ್ಪೂನ್ ಅಷ್ಟು ಹಾಕೊಂಡ್ರೆ ಮತ್ತೆ ಬಜ್ಜಿ ಮಾತ್ರ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ನಾನು ಲಾಸ್ಟಲ್ಲಿ ಹಾಕೊಂಡಿದ್ದೀನಿ. ನೀವು ಇವಾಗೆ ಕಲಸೋವಾಗ್ಲೇನೆ 1-2 ಸ್ಪೂನ್ ಅಷ್ಟು ಮಿಕ್ಸ್ ಮಾಡ್ತಾ ಇರ್ತೀರಲ್ಲ, ಇವಾಗೇನೆ ನೀವು 2 ಸ್ಪೂನ್ ಅಷ್ಟು ಹಾಕೊಳ್ಳಿ ಅಕ್ಕಿ ಹಿಟ್ಟನ್ನ. ನಾನು ಅಕ್ಕಿ ಹಿಟ್ಟು ಕೂಡ ಹಾಕಿದ್ದೀನಿ, ಲಾಸ್ಟ್ ಎಂಡ್ಗೆ ಹಾಕಿ ಮತ್ತೆ ಮಿಕ್ಸ್ ಮಾಡಿ ಇಟ್ಟೆ. ನೋಡ್ತಾ ಇದ್ರಲ್ಲ, ಈ ರೀತಿ ನೀಟಾಗಿ ನೀರನ್ನ ನೋಡ್ಕೊಂಡು ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಒಟ್ಟೊಟ್ಟಿಗೆ ಹಾಕೊಳಕ್ ಹೋಗ್ಬಾರ್ದು, ತೆಳುವಾಗ್ಬಿಟ್ರೆ ಮತ್ತೆ ಹಿಟ್ಟು ಹಾಕೋದು, ಅದಕ್ಕೆಲ್ಲ ನಾವೆಲ್ಲ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಿರ್ತೀವೋ ಅದೆಲ್ಲ ಮತ್ತೆ ಹಾಕ್ತಾ ಇರಬೇಕು. ಹಾಗಾಗಿ ಮತ್ತೆ ಟೇಸ್ಟ್ ಹಾಳಾಗ್ಬಿಡುತ್ತೆ. ಹಾಗಾಗಿ ನೀವು ಫಸ್ಟೇನೆ ನೀರನ್ನ ನೋಡಿಕೊಂಡು ಹದವಾಗಿ ಸ್ವಲ್ಪನೇ ಹಾಕೊಂಡು, ತೀರಾ ಗಟ್ಟಿನೂ ಇರಬಾರ್ದು, ತೀರಾ ತೆಳುವಾಗೂ ಇರಬಾರ್ದು, ಒಂದು ಹದಕ್ಕೆ ನಾವು ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ, ಹೀಗೆ ನೀಟಾಗಿ ಎಲ್ಲ ಗಂಟಿಲ್ದಿರ ಮಿಕ್ಸ್ ಮಾಡ್ಕೊಳ್ತೀನಿ. ಫುಲ್ಲು ಗಂಟಿಲ್ದಿರ ಮಿಕ್ಸ್ ಮಾಡ್ಕೋಬೇಕು. ಬಜ್ಜಿ ಅಂತ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಎಲ್ಲ ಮಾಮೂಲಿ ಮೆಣಸಿನ್ಕಾಯಿ ಬಜ್ಜಿ ಅದೆಲ್ಲ ತಿಂದಿರ್ತೀರಾ, ನೀವು ಈ ತರ ಒಂದ್ಸಲ ಟ್ರೈ ಮಾಡಿ ನೀವು ಕೂಡ ಸೀಮೆ ಬದನೆಕಾಯಿ ಬಜ್ಜಿ. ನಾನು ಯಾವತ್ತೂ ಇದು ಮಾಡೇ ಇರ್ಲಿಲ್ಲ ಬಜ್ಜಿನ, ನಾನು ಇವತ್ತೇ ಫಸ್ಟ್ ಟೈಮ್ ಮಾಡಿದ್ದು. ಆದ್ರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂತು. ಜೊತೆಗೆ ಇನ್ನೊಂದು ಟೈಮು ಸೇವ್ ಆಗುತ್ತೆ, ಬೇಗನೂ ಮಾಡ್ಕೊಳ್ಬಹುದು. ನೋಡ್ತಾ ಇದ್ದೀರಲ್ಲ, ಹೀಗೆ ಅಕ್ಕಿ ಹಿಟ್ಟನ್ನು ಕೂಡ ಸ್ವಲ್ಪ ಹಾಕ್ಬಿಟ್ಟು ಹಂಗೆ ಅದೇ ಹಿಟ್ಟಿಗೆನೆ ನಾನು ಮಿಕ್ಸ್ ಮಾಡಿದೆ. ಬರೀ ಕೇವಲ 2 ಸ್ಪೂನ್ ಅಷ್ಟೇ ಸಾಕು, ಇನ್ನು ಜಾಸ್ತಿ ಏನು ಹಾಕೋದೆಲ್ಲ ಏನು ಬೇಡ. ಇವಾಗ ನಾನು ಹಿಟ್ಟನ್ನು ರೆಡಿ ಮಾಡಿದ್ದೀನಿ. ಜೊತೆಗೆ ನೋಡಿ ಎಣ್ಣೆ ಕಾಯೋದಕ್ಕೆ ಅಂತೇಳಿ ಇಟ್ಕೋತಾ ಇದ್ದೀನಿ. ಇವಾಗ ಎಣ್ಣೆ ಕಾಗಿದ ತಕ್ಷಣ ನಾವಿನ್ನ ಹಿಟ್ಟು ಕಲಸೋವಾಗ್ಲೇ ಬೇಕಿದ್ರೆ ನಾವು ಎಣ್ಣೆ ಇಟ್ಕೊಂಡೆ ಕಲಸ್ಕೊಂಡು ಹಂಗೆ ಹಾಕೊಂಡ್ಬಿಡ್ಬೋದು, ಬಜ್ಜಿ ಮಾಡ್ಕೊಳ್ಬೋದು. ಮಾಮೂಲಿ ಇದೇನಿಲ್ಲ ಅಂತಂದ್ರೂ ಇದು ಮೆಣಸಿನ್ಕಾಯಿ ಹಾಕೋದ್ರ ಬದಲು ಈ ತರ ಅಷ್ಟೇನೆ. ನಮ್ಮನೇಲಿ ಮಕ್ಳಿಗಂತ ನೋಡ್ತಾ ಇದ್ರಲ್ಲ, ಈ ರೀತಿ ಹಚ್ಚಿಟ್ಟಿದ್ದೆ. ನಮ್ಮ ಮನೆ ಮಕ್ಕಳು ಸೌತೆಕಾಯಿ ಅಂತಾನೆ ತಿಳ್ಕೊಂಬಿಟ್ಟಿದ್ರು. ಅವರಿಗೆ ತರಕಾರಿಗಳೇ ಗೊತ್ತಾಗಲ್ಲ ಮಕ್ಳಿಗೆ, ಹಾಗಾಗಿ ಅವ್ರಿಗೆ ಹಂಗಂತ ಅನ್ಕೊಂಡು ಅವ್ರು ತಿಂದ್ರು ಸುಮ್ನೆನೆ. ಬೇರೆ ಮೆಣಸಿನ್ಕಾಯಿ ಬಜ್ಜಿ ಮತ್ತೆ ಹೀರೆಕಾಯಿ ಬಜ್ಜಿ ಅಂತ ಎಲ್ಲ ನಾವ್ ಹೆಸರು ಹೇಳಿದ್ರೆ ಅವ್ರು ನಮಗ್ ಬೇಡ ಅಂತಾನೆ ಹೇಳ್ತಾರೆ. ಹಂಗಾಗಿ ಮತ್ತೆ ಈ ಸೌತೆಕಾಯಿ ಅಂತಂದ್ರೆ ಸೌತೆಕಾಯಿ ಒಂದು ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ನಮ್ಮ ಮನೇಲಿ ಮಕ್ಕಳು ಸೌತೆಕಾಯಿ ಅಂತ ನೋಡ್ಬಿಟ್ಟು ಅವ್ರು ಸೌತೆಕಾಯಿನೇ ಅಂತ ತಿಳ್ಕೊಂಡು ಬಜ್ಜಿ ತಿಂದ್ರು, ಚೆನ್ನಾಗಿತ್ತು ಅಂತ ಹೇಳಿದ್ರು. ಇಷ್ಟಪಟ್ಟು ಕೂಡ ತಿಂದ್ರು ಹಾಕಿಸ್ಕೊಂಡು. ಬೇರೆ ಬಜ್ಜಿಗಳೆಲ್ಲ ತಿನ್ನಲ್ಲ ಅವರು. ನೋಡಿ, ಹೀಗೆ ಎಣ್ಣೆ ಮೀಡಿಯಮ್ ಆಗಿ ಕಾಯಿಸ್ಕೊಳ್ಬೇಕು. ಕಾಯಿಸ್ಕೊಂಡು ಒಂದೊಂದಾಗಿ ಮತ್ತೆ ಈ ರೀತಿಯಾಗಿ ಹಿಟ್ಟು ಇದು ಮತ್ತೆ ಸೀಮೆ ಬದನೆಕಾಯಿಗೆ ಅಂಟ್ಕೋಬೇಕು. ಆ ರೀತಿ ಇರಬೇಕು, ತೀರಾ ತೆಳುವಾಗ್ಬಿಟ್ರೆ ಅದು ಅಂಟಲ್ಲ. ಹಂಗಾಗಿ ಈ ರೀತಿ ಹಾಕೊಂಡು ಎಲ್ಲ ಒಂದೊಂದಾಗಿ ತೇಲ್ಸ್ಕೊಡ್ತೀನಿ. ಎಣ್ಣೆ ಮೀಡಿಯಮ್ ಹದವಾಗಿರಬೇಕು, ತೀರಾ ಓವರ್ ಆಗಿ ಕಾದ್ಬಿಟ್ಟಿದ್ರೆ ಬಜ್ಜಿ ಮೇಲ್ಗಡೆ ಸೀದೋಗಿರುತ್ತೆ, ಒಳಗಡೆ ಸೀಮೆ ಬದನೆಕಾಯಿ ಬೆಂದೇ ಇರಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ, ಹೀಗೆ ಎಲ್ಲವನ್ನು ಹಾಕಿದ್ಮೇಲೆ ನಾನು ಮತ್ತೆ ರೊಟೇಟ್ ಮಾಡ್ತಾ ಇದ್ದೀನಿ, ಒಂದೊಂದಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ಅಂದ್ರೆ ತುಂಬಾ ಚೆನ್ನಾಗಿತ್ತು ಬಜ್ಜಿ, ಅಂತೂ ತುಂಬಾ ಚೆನ್ನಾಗಿತ್ತು ಟೇಸ್ಟು. ಅಂದ್ರೆ ಯಾರ್ಯಾರು ಅಂದ್ರೆ ನಾನು ಇವತ್ತೇ ಫಸ್ಟ್ ಟೈಮ್ ಈ ತರ ಬಜ್ಜಿ ಮಾಡಿರೋದು, ಸೀಮೆ ಬದನೆಕಾಯಿನಲ್ಲೂ ಬಜ್ಜಿ ಮಾಡ್ತಾರ ಅಂತ ಹೇಳಿ ನಾನು ಇವತ್ತೇ ಫಸ್ಟ್ ಟೈಮ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು ಮಾತ್ರ. ಅಂದ್ರೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಮೀಡಿಯಂ ಉರಿ ಇಟ್ಕೊಂಡು. ಒಳಗಡೆ ಸೀಮೆ ಬದನೆಕಾಯಿನೂ ಕೂಡ ಬೇಯಬೇಕಲ್ಲ, ಹಂಗಾಗಿ ನಾವು ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಕಲರ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ, ನೋಡಿ ಸೀಮೆ ಬದನೆಕಾಯಿನೇ ಕಲರ್ ಒಳಗಡೆ ಎಲ್ಲ ಚೇಂಜ್ ಆಗಿದೆ, ಆ ರೀತಿಯಾಗಿ ಚೇಂಜ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು. ನೋಡಿ, ಇವಾಗ ಇಷ್ಟು ಹದ ಬೆಂದ ಮೇಲೆ ನಾವು ಎತ್ತಿಟ್ಕೊಳ್ತಾ ಇದ್ದೀನಿ, ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನೀವು ಒಂದ್ಸಲ ಈ ತರ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಎಲ್ರಿಗೂ ನಮಸ್ಕಾರ, ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.